ನಾನು ಅವ್ ಹೇಗೆ ಮಾಡ್ತಾನೆ ನೋಡ್ತೇನೆ, ಅವನು ಹೇಗೆ ಮಾಡ್ತಾನೆ ಕಂಡು ಹಿಡಿತೇನೆ ಅಂತ ಹೇಳಿರುವಂಥ ಚಾಲೆಂಜಿಂಗ್ ಆಟಿಟ್ಯೂಡ್ನಲ್ಲಿ ಬಂದುಬಿಟ್ರೆ ಮ್ಯಾಜಿಕಲ್ ಮಜಾ ಇರೋದಿಲ್ಲ. ನಾನು ಯಾವತ್ತೂ ಈವನ್ ಬಿಗಿನಿಂಗ್ ಆಫ್ ಎವ್ರಿ ಶೋ ನಾನು ಇದನ್ನು ಹೇಳ್ತೇನೆ. ಸ್ಟಾರ್ಟಿಂಗ್ನಲ್ಲಿ ನನಗೆ ಮೇನ್ ವೆರಿ ಇನ್ಫ್ಲೂಯೆನ್ಷಿಯಲ್ ನನ್ನ ಮೇಲೆ ಆಗಿರೋದು ಡಗ್ ಹೆನಿಂಗ್ ಅಂತ ಹೇಳಿ. ಅವರು ಈಸ್ ಎ ಕೆನಡಿಯನ್ ಬಾರ್ನ್ ಮೆಜಿಷಿಯನು, ಅಮೆರಿಕದಲ್ಲಿ ಸೆಟ್ಲ್ ಆಗಿದ್ದವರು. ವಾಸ್ ಹ್ಯಾವಿಂಗ್ ದ ಟೈಟಲ್ ಆಫ್ ಬೀಯಿಂಗ್ ದ ಒನ್ ಆಫ್ ದ ಫೈನೆಸ್ಟ್ ಮೆಜಿಷಿಯನ್ಸ್ ಆಫ್ ಆಲ್ ಟೈಮ್ಸ್. ಇವಾಗಲೂ ಡಗ್ ಹೆನಿಂಗ್ ಅಂತ ಹೇಳಿದ್ರೆ ನಮ್ಮ ಮ್ಯಾಜಿಕ್ ಫೀಲ್ಡಲ್ಲಂತೂ ಎಲ್ಲ ರೋಮಾಂಚನ ಆಗುತ್ತೆ. ಅಷ್ಟು ಕೂಡ ಇಸ್ ಎ ಕ್ಲಾಸ್ ಮೆಜಿಷಿಯನ್. ಮ್ಯಾಜಿಕ್ ಟ್ರಿಕ್ಸ್ ಮಾತ್ರ ಅಲ್ಲ, ಅದನ್ನು ಹೇಗೆ ಮಾಡೋದು ಅದಲ್ಲ, ಪ್ರೆಸೆಂಟೇಷನ್. ಯಾವುದೇ ಮ್ಯಾಜಿಕ್ ಅನ್ನ ನಿನ್ನ ಕೈಗೆ ಸಿಕ್ಕಿದ್ರು ಕೂಡ ಅದನ್ನ ಪ್ರೆಸೆಂಟ್ ಮಾಡುವಾಗ ಇಂತಿಂತ ಕೆಲವು ಚೌಕಟ್ಟುಗಳಿದೆ. ಅದರಲ್ಲಿ ಆ ಒಂದು ಈ ಪ್ರೆಸೆಂಟೇಷನ್ ಸ್ಟೈಲ್ಸ್ ಅಂತ ಹೇಳ್ತೀವಿ. ನಮ್ಮನ್ನು ನಾವು ಕ್ವಶನ್ ಮಾಡಬೇಕು, ಯಾಕೆ ಹೀಗೆ ಮಾಡ್ತಾ ಇದೆಯಾ ಅಂತ. ಆ ಕ್ವಶನಿಗೆ ನಿನಗೆ ಉತ್ತರ ಸಿಗುತ್ತೆ ಅಂತಂದ್ರೆ ಆಡಿಯನ್ಸಿಗೆ ಉತ್ತರ ಸಿಗುತ್ತೆ ಅದ್ರಲ್ಲಿ. ಹೇಗಿದ್ದಿ? ಆರಾಮ್ ಸರ್, ಫಸ್ಟ್ ಕ್ಲಾಸ್. ಸಣ್ಣಿರುವಾಗ ನೋಡಿದ್ನ, ಇನ್ನೂ ನೆನಪಿದೆ ಲಾಸ್ಟ್ ಟೈಮ್ ನೀವು ಮಾಡಿರೋ. ಅತಿ ಸಣ್ಣ ವಯಸ್ಸಲ್ಲಿ ಜಾದು ಹೇಗೆ ಮೈಗೂಡಿದ್ದು? ನನಗೆ ಆ್ಯಕ್ಚುಲಿ ಹೇಳುವಷ್ಟು ನೆನಪಿಲ್ಲ. ಆಗ ಪುಟ್ಟ ಹುಡುಗ, ಅಮ್ಮ ಅಪ್ಪ ಕತೆ ಹೇಳ್ತಾ ಇರ್ತಾರೆ ನಾನು ಚಿಕ್ಕವರಿದ್ದಾಗ ಹೇಗೆ ಏನು ಮಾಡಿದ್ರು. ಅಂದರೆ ಆ ಟೈಮ್ನಲ್ಲಿ ಅಪ್ಪ ಅಮ್ಮ ಇಬ್ಬರು ಪರ್ಫಾರ್ಮ್ ಮಾಡ್ತಾ ಇದ್ರಲ್ಲ, ಶೋಸಿಗೆ ರೆಗ್ಯುಲರ್ ಹೋಗ್ತಾ ಇದ್ರು. ಸೊ ಪುಟ್ಟ ಹುಡುಗ ಮಗುವಾಗಿದ್ದಾಗಲೇ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ರಂತೆ. ಕರ್ಕೊಂಡು ಹೋಗಿ ಈಗ ಸ್ಟೇಜಲ್ಲಿ ಅಮ್ಮ ಕೂಡ ಆನ್ ಸ್ಟೇಜ್ ಹೋಗ್ತಾ ಇದ್ರು. ಸೊ ಆಗ ನಾನು ಯಾರೋ ಒಬ್ರು ಅಸಿಸ್ಟೆಂಟ್ ನೋಡ್ಕೊಳ್ಳೋದಾ, ಅಥವಾ ನಮ್ದು ಈ ಮ್ಯಾಜಿಕ್ ಇದು ಬಾಕ್ಸಸ್ ಇರುತ್ತಲ್ಲ, ಈಗ ಫಾರ್ ಎಕ್ಸಾಂಪಲ್ ಒಂದು ಗೂಡಿದೆ, ಗೂಡನ್ನು ಬಟ್ಟೆ ಕವರ್ ಮಾಡಿ ತೆಗೆದಾಗ ಅದರಲ್ಲಿ ಯೂಶಲಿ ಒಂದು ಪ್ರಾಣಿ ಪ್ರೊಡ್ಯೂಸ್ ಆಗುತ್ತೆ. ಬಟ್ ಆ ಟೈಮ್ನಲ್ಲಿ ಅದು ಯಾವುದೂ ಇರಲಿಲ್ಲ, ಇನ್ನು ಮನುಷ್ಯನನ್ನೇ ಪ್ರೊಡ್ಯೂಸ್ ಮಾಡುವಂಥ ಒಂದು ಅಪ್ರೇಟಸ್ ಇತ್ತು. ಸೊ ಒಂದು ಗೂಡು, ಆ ಗೂಡಿನಲ್ಲಿ ಮಲಗಿಸ್ತಾ ಇದ್ರು ನಾನು ಕೆಳಗೆ ಬೀಳಿದಾಗ. ಅಂದರೆ ಎಲ್ಲ ಅಸಿಸ್ಟೆಂಟ್ಸ್ ಸ್ಟೇಜ್ ಮೇಲೆ ಬಂದರೆ ಅಲ್ಲಿ ಯಾರು ನೋಡ್ಕೊಳಕ್ಕೆ ಇರೋದಿಲ್ಲ ಅಂತೇಳಿ. ಸೊ ನಾನು ಐ ಲಿಟರಲಿ ಗ್ರೂ ಅಪ್ ಆನ್ ಸ್ಟೇಜ್. ಸೊ ಸ್ಟೇಜು ನನಗೊಂದು ಮನೆ, ಇನ್ನೊಂದು ಮನೆ ಥರನೇ ಆಗೋಯ್ತಾನೆ. ಅಲ್ಲಿಂದ ಅಪ್ಪನ ಪ್ರೋಗ್ರಾಮ್ ನೋಡ್ತಿದ್ದಂತೆ ಸೈಡಿಂದ ಕೂತ್ಕೊಂಡು. ಮತ್ತು ನ್ಯಾಚುರಲಿ ಮಕ್ಕಳು ಹೇಗೆಂದ್ರೆ ಇಮಿಟೇಟ್ ಮಾಡುವಂಥದ್ದು, ಅಪ್ಪ ಅಮ್ಮ ಹೇಗೆ ಮಾಡ್ತಾರೆ ಅದನ್ನೇ ಥರ ಇಮಿಟೇಟ್ ಮಾಡುವಂಥದ್ದು. ಸೊ ಸ್ವಲ್ಪ ದೊಡ್ಡವನಾದ್ಮೇಲೆ ಅಂತೆ ನಾನು ಗ್ರೀನ್ ರೂಮ್ನಲ್ಲಿ ಮಾಡ್ಕೊಳ್ತಿದ್ದೆ. ಆಗ ಈ ಪರ್ಫಾರ್ಮ್ ಮಾಡಿದ ಎಕ್ವಿಪ್ಮೆಂಟ್ ಎಲ್ಲ ತಂದು ಗ್ರೀನ್ ರೂಮ್ನಲ್ಲಿ ಹಾಕಿದಾಗ ನಾನು ಅದರಲ್ಲಿ ಆಡೋದಂತೆ. ಆಡೋದಂದ್ರೆ ಹೇಗೆ ಅಂದರೆ ಅಪ್ಪ ಮಾಡಿದಾಗೆ ಆ್ಯಕ್ಷನ್ ಮಾಡೋದು, ಅಪ್ಪನ ಮಾತಿನ ಸ್ಟೈಲನ್ನು ನಾನು ಇಮಿಟೇಟ್ ಮಾಡೋದು, ಈ ಥರ ಮಾಡ್ತಿದ್ದಂತೆ. ಅದು ಒಂದು ನ್ಯಾಚುರಲ್ ಆಗಿ ಆಟ ಆಗಿಯೇ ಬಂದು ಹೋಯ್ತು ಮ್ಯಾಜಿಕ್. ಮತ್ತೆ ಸ್ಟೇಜ್ನಲ್ಲಿ ಅಪ್ಪ ಪರ್ಫಾರ್ಮ್ ಮಾಡುವಾಗ ಅವರಿಗೆ ಅಸಿಸ್ಟ್ ಮಾಡೋಕೆ ಹೋಗೋದು, ಏನಾದರೂ ತಂದು ಕೊಡೋಕೆ ಹೋಗೋದು, ಅಥವಾ ಅವರು ಪರ್ಫಾರ್ಮ್ ಮಾಡಿದ್ದಾನೆ ವಾಪಸ್ ತರುವಂಥದ್ದು. ಸೊ ಸ್ಟೇಜ್ ಬರುವಂಥದ್ದು ಹೋಗುವಂಥದ್ದು ಅದು ಕೂಡ ಅಲ್ಲಿ ಆ್ಯಡ್ ಆಗ್ತಾ ಹೋಯ್ತು. 81ನಲ್ಲಿ ಮಣಿಪಾಲ ಲಯನ್ಸ್ ಕ್ಲಬ್ನವರು ಒಂದು ಚಿಲ್ಡ್ರನ್ಸ್ ಡೇ ಸ್ಪೆಷಲ್ ಪ್ರೋಗ್ರಾಮ್ ಮಾಡೋಣ ಅಂತ ಹೇಳುವಾಗ ಮಗ ಮಾಡ್ತಾನೆ ಪ್ರೋಗ್ರಾಮು ಕೇಳಿದ್ದಂತೆ, ಅಪರ ಹತ್ರ ಕೇಳಿದ್ರಂತೆ. ಮಾಡ್ತಿದ್ದಿಲ್ಲ ಪ್ರಾಕ್ಟೀಸ್ ಮಾಡು ಸ್ಟೇಜ್ ಮೇಲೆ ಅಂತೇಳಿ ಹೇಳಿದ್ರು. ಸೊ ದ್ಯಾಟ್ ವಾಸ್ ಮೈ ಫಸ್ಟ್ ಪರ್ಫಾರ್ಮೆನ್ಸ್ ಆನ್ ಸ್ಟೇಜ್. 81ನೇ ಇಸವಿ ಮಣಿಪಾಲ್ ಗೋಲ್ಡನ್ ಜುಬ್ಲಿ ಹಾಲ್. ಸೊ 10 ಮಿನಿಟ್ಸು ಸೋಲೋ ಪರ್ಫಾರ್ಮೆನ್ಸ್ ಮಾಡಿದ್ದು ಅದು ಫಸ್ಟ್. ಅದ್ರ ಮೊದಲು ಅಪ್ಪನ ಜೊತೆ ಪ್ರೋಗ್ರಾಮಲ್ಲಿ ಒಂದು ಐಟಮ್ ಮಾಡ್ತಿದ್ದಂತೆ. ಸೋಲೋ ಪರ್ಫಾರ್ಮೆನ್ಸ್ ನಾನು ಫಸ್ಟ್ ಮಾಡಿದ್ದು. ಮತ್ತೆ ನ್ಯಾಚುರಲಿ ಹಾಗೆ ಬರ್ತಾ ಹೋಯ್ತು. ಸೊ ಯಾ, ದಟ್ಸ್ ಬೇಸಿಕಲಿ ಇಟ್. ಅದರ ಮಜಾ ಹೇಗಿದೆ? ಮಜಾ ಅಂತ ಹೇಳಿದ್ರೆ ನನಗೆ ಐ ಥಿಂಕ್ ನನ್ನ ಅಡ್ವಾಂಟೇಜ್ ಬಿಕಾಸ್ ಆಫ್ ದಟ್ ಲೈಫ್ ಮೊದಲೇ ಇದ್ದರಿಂದಾಗಿ ನನ್ನ ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಐ ಆಮ್ ಮೋರ್ ಕಂಫರ್ಟೇಬಲ್ ಆನ್ ಸ್ಟೇಜ್. ಈ ಸ್ಟೇಜ್ ಫ್ರೈಟ್ ಅಂತ ಹೇಳ್ತೇವಲ್ಲ, ಸ್ಟೇಜ್ ಫ್ರೈಟ್ ನನಗೆ ಆಗೋದು ಸ್ಟೇಜ್ನ ಹೊರಗಿದ್ದಾಗ. ಈಗ ಪ್ರೋಗ್ರಾಮ್ ಇದೆ, ನಾವು ಈ ಥರ ಮಾಡಬೇಕು, ಅದು ಏನಾಗುತ್ತಾ ಏನೋ, ಅದು ಏನೋ ಫೇಲ್ಯೂರ್ ಆಗುತ್ತಾ, ಫೇಲ್ಯೂರ್ ಆದರೆ ನಾನು ಏನು ಮಾಡ್ಬೋದು ಅಂತೆಲ್ಲ ಆಲೋಚನೆ ಆಗೋದು, ಹೆದರಿಕೆ ಆಗೋದಲ್ಲ. ಹೋಗೋ ಮೊದಲು ಮಾತ್ರ ಸ್ಟೇಜ್ ಮೇಲೆ ಬಂದ ಮೇಲೆ ಅಷ್ಟೇ ಕಂಫರ್ಟೇಬಲ್ ಆಗುತ್ತೆ. ಆಡಿಯನ್ಸ್ ಯಾವುದೇ ರೀತಿ ಆಡಿಯನ್ಸ್ ಇರಲಿ, ಎಷ್ಟೇ ಒಂದು ಹೆಕ್ಲರ್ಸ್ ಅಂತ ಹೇಳ್ತೇವೆ ನಮ್ಮಲ್ಲಿ, ಅವರು ಆ ಪ್ರೋಗ್ರಾಮ್ನಲ್ಲಿ ತೊಂದರೆ ಕೊಡುವಂಥ ಮನಸ್ಥಿತಿ ಇದ್ದವರು ಇರಲಿ, ಯಾರು ಬಂದರೂ ಕೂಡ ಅಷ್ಟೇ ಕಂಫರ್ಟೇಬಲ್ ಆಗಿ ಅವ್ರನ್ನ ಹ್ಯಾಂಡಲ್ ಮಾಡೋದಾಗಲಿ ಅಥವಾ ಅದನ್ನು ಓವರ್ಕಮ್ ಮಾಡೋದಾಗಲಿ ಮಾಡುವಂಥ ಒಂದು ಆ ಫೀಲಿಂಗ್ ಬಂದು ಹೋಗಿದೆ. ಸೊ ತುಂಬ ಕಂಫರ್ಟೇಬಲ್ ಆಗ್ತದೆ ಸ್ಟೇಜ್ ಮೇಲೆ ಬಂದಮೇಲೆ. ಸೊ ಕೆಲವು ಸರಿ ಕಾಲೇಜಿಗೆಲ್ಲ ಹೋಗಿ ನಾನು ಸೆಷನ್ಸ್ ಮಾಡುವಾಗ ಕಾಲೇಜ್ ಮಕ್ಕಳಲ್ಲಿ ಗೊತ್ತಿದೆ ಅದೇ ಒಂದು ಕಾಮನ್ ಮೆಂಟಾಲಿಟಿ ಇರ್ತದೆ, ಸ್ವಲ್ಪ ಅವ್ರನ್ನ ಟೆನ್ಷನ್ ಮಾಡುವ ಅಂತ ಹೇಳೋದು, ಹ್ಞೂ ಅಂತ ಹೇಳೋದು, ಕಮೆಂಟ್ ಪಾಸ್ ಮಾಡೋದು. ಆಗ ನಾನು ಹೇಳೋದಿದ್ದೆ, ಚಾಲೆಂಜ್ ಮಾಡ್ತೇನೆ, ನನ್ನ ನರ್ವಸ್ ಮಾಡೋದಿದ್ರೆ ಮಾಡಿ ತೋರಿಸಿ ನೋಡೋಣ ಅಂತ ನಾನೊಂದು ಕಾಮಿಡಿ ಹೇಳೋದಿದ್ದೆ ಅದರಲ್ಲಿ. ಅಂದರೆ ಇಟ್ ಡಸಂಟ್ ಕಮ್ ಟು ಮಿ ಆನ್ ಸ್ಟೇಜ್ ಇಟ್. ನರ್ವಸ್ನೆಸ್ ಸ್ಟೇಜ್ ಮೇಲೆ ಅಂತೂ ಬರೋದೇ ಇಲ್ಲ ಯಾವತ್ತು, ನಾರ್ಮಲ್ ಆಗಿ ಹೋಗಿರೋದು. ಇಟ್ಸ್ ಓನ್ಲಿ ಆಫ್ ಸ್ಟೇಜ್ ಅಷ್ಟೇ, ಆನ್ ಸ್ಟೇಜ್ ಅಲ್ಲಿ ಬರೋದಿಲ್ಲ. ಅಪ್ಪನೇ ಗುರುವ ಫಸ್ಟ್ ಆಗಲೇ ಹೇಳಿದಾಗೆ, ಫಸ್ಟ್ ನಾನು ಮ್ಯಾಜಿಕ್ ನೋಡಿದ್ದೆ ಅಪ್ಪಂದು. ನನಗೆ ಅಪ್ಪ ಮ್ಯಾಜಿಕ್ ಹೇಳಿಕೊಟ್ಟದ್ದೇ ಫಸ್ಟ್ ಅವರು.
ಸೊ ಅವರು ಮ್ಯಾಜಿಕ್ ಅಂದ್ರೆ ಅವ್ರ ಅಪ್ಪ ಕೂಡ ನಿಮಗೆ ಗೊತ್ತಿದೆ, ಹಿ ಇಸ್ ಅ ಸೆಲ್ಫ್ ಟಾಟ್ ಮ್ಯೂಸಿಷಿಯನ್. ಅವರೇ ಆಗಿ ಸ್ವಂತ ಕಲಿತು ಇನ್ನೊಬ್ಬರದ್ದು ನೋಡಿ ಅದನ್ನ ತಾನೇ ಡೆವಲಪ್ ಮಾಡಿಕೊಂಡು ಮಾಡಿದಂಥ ಮ್ಯಾಜಿಕ್. ಸೊ ಅವ್ರಿಗೆ ಕೂಡ ಬೇಸಿಕ್ಸ್ ಇಂದ ಹೇಳಿಕೊಡೋರು ಯಾರೂ ಇರಲಿಲ್ಲ, ಅವರು ಸ್ವಂತ ನೋಡಿ ಕಲ್ತಿರೋದು. ಸೊ ಅವ್ರಿಗೆ ಗೊತ್ತಿದ್ದನ್ನೆಲ್ಲ ನನಗೆ ಹೇಳಿಕೊಟ್ರು, ಅವರು ಮಾಡುವಂಥ ಸ್ಟೈಲ್ಗಳನ್ನ ಅದನ್ನೆಲ್ಲ ನನಗೆ ಹೇಳಿಕೊಟ್ರು. ಸೊ ಇನಿಷಿಯಲಿ ಹೇಗೆ ಅಂತ ಹೇಳಿದ್ರೆ ನನಗೆ ಅದೇ ಸ್ಟೈಲು ಕಂಟಿನ್ಯೂ. ಮತ್ತೆ ನನಗೆ ಸ್ವಲ್ಪ ಈಗ ಬಿಕಾಸ್ ಆಫ್ ದಟ್ ಟ್ರೆಂಡ್ ಹಾಗೆ ನಡೀತಾ ಇರುವಂಥ ಮ್ಯಾಜಿಕ್ ಸಿನಾರಿಯೋ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ಎಕ್ಸ್ಪೋಜರ್ ಸಿಗ್ಲಿಕ್ಕೆ ಶುರುವಾಯಿತು ನನಗೆ. ಬೇರೆ ಬೇರೆ ಮ್ಯೂಸಿಷಿಯನ್ಸ್ ಬರೋದು, ಅವರು ಬಂದು ಈಗ ಮನೆಯಲ್ಲಿ ಮ್ಯಾಜಿಕ್ ಮೀಟಿಂಗ್ಸ್ ಮಾಡೋದು ಇರ್ಬೋದು, ಅಥವಾ ಕಾನ್ಫರೆನ್ಸಿಗೆ ಹೋಗೋದು ಇರ್ಬೋದು. ಆಗ ಇವರು ಚಿಕ್ಕ ಹುಡುಗ ಮಾಡ್ತಾ ಇದ್ದಾನೆ ಅಂತ ಆಗುವಾಗ ಅವರು ಮಾಡಿ ತೋರಿಸೋದು ನನಗೆ. ಮತ್ತು ಆ ಟೈಮ್ನಲ್ಲಿ ಹೇಗೆ ಅಂತ ಹೇಳಿದರೆ ಮ್ಯೂಸಿಷಿಯನ್ಸ್ ವರ್ ವೆರಿ ಟೈಟ್ ಲಿಪ್, ಯಾವುದು ಬಿಟ್ಟು ಕೊಡ್ತಾ ಇರಲಿಲ್ಲ. ಈಗಂತೂ ನಮ್ಮೊಳಗೆ ಬಿಟ್ವೀನ್ ಅವರ್ ಸೆಲ್ಫ್ ವಿ ಆರ್ ವೆರಿ ಓಪನ್. ಸೊ ಏನಾದರೂ ಮಾಡೋದ್ರೆ ಶೇರಿಂಗ್ ಆಗಲಿ ಇದೆಲ್ಲಾಗಿ ಸ್ವಲ್ಪ ಜಾಸ್ತಿ ಇದೆ. ಆ ಟೈಮ್ನಲ್ಲಿ ಅಷ್ಟು ಇರಲಿಲ್ಲ. ಸೊ ಅವ್ರು ಮಾಡಿ ತೋರಿಸೋದು ಮಾತ್ರ ಅಷ್ಟೇ, ನಾವು ಯಾವುದು ಹೇಳಿ ಕೊಡ್ತಾ ಇರಲಿಲ್ಲ. ಸೊ ಏನಾಯ್ತು ಅಂದರೆ ಅವರನ್ನು ನೋಡಿಕೊಂಡು ನಾನೇ ಅದನ್ನು ಡಿಕೋಡ್ ಮಾಡುವಂಥ ಒಂದು ಹ್ಯಾಬಿಟ್ ಬಂದೋಯ್ತು ನನಗೆ. ಸೊ ಅದು ಈಗಲೂ ಕಂಟಿನ್ಯೂ ಆಗ್ತದೆ. ಯಾರಾದೊಬ್ರು ಮಾಡಿದ್ದು ನೋಡಿದರೆ ಅದನ್ನು ಅಲ್ಲಿ ನೋಡಿ ಎಂಜಾಯ್ ಮಾಡ್ತೇನೆ. ಬಟ್ ಆಮೇಲೆ ಅದನ್ನು ರಿವರ್ಸ್ ಇಂಜಿನಿಯರಿಂಗ್ ಅಂತ ಹೇಳ್ತೇವೆ ನಾವು. ಅದನ್ನು ಮಾಡಿಕೊಂಡು ಅದನ್ನು ಹೇಗೆ ಮಾಡಿರ್ಬೋದು ಅಂತೇಳಿ ಅದನ್ನು ನಾವೇ ಟ್ರೈ ಮಾಡಿಕೊಂಡು ನಮ್ಮದೇ ಆದ ಒಂದು ಯೂಸ್ ಮಾಡುವಂಥ ಒಂದು ಪ್ರೆಸೆಂಟೇಷನ್ ಸ್ಟೈಲ್ ಇರ್ಬೋದು ಅಥವಾ ಪರ್ಫಾರ್ಮೆನ್ಸ್ ಸ್ಟೈಲ್ ಇರ್ಬೋದು, ಇದನ್ನು ಡೆವಲಪ್ ಮಾಡ್ಕೊಳ್ಳೋದಿದ್ರೆ ಅದೊಂದು ಆ ಒಂದು ಟೆಕ್ನಿಕ್ ಆವಾಗ ಬಂದಿದ್ದರಿಂದ ಇವಾಗಲೂ ಕಂಟಿನ್ಯೂ ಆಗಿ ಬರ್ತಾ ಇದೆ. ಸೊ ನನಗೆ ಆ ಟೈಮ್ನಲ್ಲಿ ಬೇರೆ ಬೇರೆ ಮ್ಯೂಸಿಷಿಯನ್ಸು ಬಂದು ಹೇಳಿಕೊಡೋದು ಅದೆಲ್ಲ ಶುರು ಮಾಡಿದ್ರು. ಮತ್ತು US ಇಂದೆಲ್ಲ ತುಂಬ ಮ್ಯೂಸಿಷಿಯನ್ಸ್ ವಿಸಿಟಿಂಗ್. ನಾವು ಡೆಲ್ಲಿಯಲ್ಲಿದ್ದೆವು ಆ ಟೈಮ್ನಲ್ಲಿ, 84 to 89 ಅಪ್ಪನಿಗೆ ಡೆಲ್ಲಿ ಪೋಸ್ಟಿಂಗ್ ಆಗಿತ್ತು. ಸೊ 5 ವರ್ಷ ಡೆಲ್ಲಿಯಲ್ಲಿದ್ವಿ. ಸೊ ಡೆಲ್ಲಿಯಿಂದ ಆಗುವಾಗ ಅಲ್ಲಿಗೆ ತುಂಬ ವಿಸಿಟಿಂಗ್ ಮ್ಯೂಸಿಷಿಯನ್ಸ್ ಬರ್ತಾ ಇದ್ರು, ತುಂಬ ಜನ. ಅವರು ಬಂದು ಹೀಗೆ ಅವರು ಭೇಟಿ ಆಗೋದು, ಮ್ಯಾಜಿಕ್ ನೋಡೋದೆಲ್ಲ ಆಗುವಾಗ ಇಲ್ಲ ಇದು ನೋಡಿ, ಇದು ಚೆನ್ನಾಗಿದೆ ನೋಡಿ, ಹೀಗೆ ಮಾಡು ಅಂತೇಳಿ ಹೇಳಿಕೊಡುವಂಥದ್ದು, ಆ ಟೆಕ್ನಿಕ್ಗಳನ್ನು ಹೇಳುವಂಥದ್ದು. ಸ್ಟಾರ್ಟಿಂಗ್ನಲ್ಲಿ ನನಗೆ ಮೇನ್ ವೆರಿ ಇನ್ಫ್ಲೂಯೆನ್ಷಿಯಲ್ ನನ್ನ ಮೇಲೆ ಅವರಾಗಿರೋದು ಡಗ್ ಹೆನಿಂಗ್ ಅಂತ ಹೇಳಿ. ಅವರು ಈಸ್ ಎ ಕೆನಡಿಯನ್ ಬಾರ್ನ್ ಮ್ಯೂಸಿಷಿಯನು, ಅಮೆರಿಕದಲ್ಲಿ ಸೆಟ್ಲ್ ಆಗಿದ್ದಾರೆ. ಹಿ ವಾಸ್ ಹ್ಯಾವಿಂಗ್ ದ ಟೈಟಲ್ ಆಫ್ ಬೀಯಿಂಗ್ ದ ಒನ್ ಆಫ್ ದ ಫೈನೆಸ್ಟ್ ಮ್ಯೂಸಿಷಿಯನ್ಸ್ ಆಫ್ ಆಲ್ ಟೈಮ್ಸ್. ಇವಾಗಲೂ ಡಗ್ ಹೆನಿಂಗ್ ಅಂತ ಹೇಳಿದ್ರೆ ನಮ್ಮ ಮ್ಯಾಜಿಕ್ ಫೀಲ್ಡಲ್ಲಂತೂ ಎಲ್ಲ ರೋಮಾಂಚನ ಆಗುತ್ತೆ, ಅಷ್ಟು ಕೂಡ ಇಸ್ ಎ ಕ್ಲಾಸ್ ಮ್ಯೂಸಿಷಿಯನ್. ಅವರು ಆ್ಯಕ್ಚುಲಿ ಆ ಟೈಮಲ್ಲಿ ಮ್ಯಾಜಿಕ್ ಬಿಟ್ಟಿದ್ರು. ಸೊ ಈ ವಾಸ್ ವಾಚ್ ಆಫ್ ರಿಟೈರ್ಮೆಂಟ್, ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಕಲಿತೀನಿ ಅಂತೇಳಿ ಮ್ಯಾಜಿಕ್ ಕಂಪ್ಲೀಟ್ ಬಿಟ್ಟು ಅವರು ಆಧ್ಯಾತ್ಮ ಸೈಡಿಗೆ ಹೋದರು. ಸೊ ಆ ಟೈಮ್ನಲ್ಲಿ ಅವ್ರು ಡೆಲ್ಲಿಗೆ ಬಂದಿದ್ದಾಗ ಮೀಟ್ ಆಗಿದ್ದು. ಅವರು ಕೆಲವು ಅವರ ಫೇವ್ರೆಟ್ ಮ್ಯಾಜಿಕ್ ಇಫೆಕ್ಟ್ಸ್ಗಳನ್ನು ಹೇಳಿಕೊಟ್ರು ನನಗೆ. ಅವರೊಂದು ಪರ್ಸನಲ್ ಮ್ಯಾಜಿಕ್ ವಾಂಡನ್ನು ಕೂಡ ನನಗೆ ಅವರು ಗಿಫ್ಟ್ ಕೊಟ್ಟಿದ್ದಾರೆ. ಅವರು ವಿತ್ ಲೆಟರ್ ಸೇಯಿಂಗ್ ದಟ್ ಐ ವಾಂಟೆಡ್ ಟು ಕಂಟಿನ್ಯೂ ದಿಸ್ ಅಂತೇಳಿ ಹೇಳಿ. ಸೊ ಅದು ಅವರು ತುಂಬ ನನಗೆ ಗೈಡ್ ಮಾಡಿದರು. ಅಂದರೆ ಕೆಲವು ಪ್ರಿನ್ಸಿಪಲ್ಸ್ ಇದೆಯಲ್ಲ, ಬರೀ ಮ್ಯಾಜಿಕ್ ಟ್ರಿಕ್ಸ್ ಮಾತ್ರ ಅಲ್ಲ, ಅದನ್ನು ಹೇಗೆ ಮಾಡೋದು ಅದಲ್ಲ, ಪ್ರೆಸೆಂಟೇಷನ್. ಯಾವುದೇ ಮ್ಯಾಜಿಕ್ಕನ್ನು ನಿನ್ನ ಕೈಗೆ ಸಿಕ್ಕಿದ್ರು ಕೂಡ ಅದನ್ನು ಪ್ರೆಸೆಂಟ್ ಮಾಡುವಾಗ ಇಂತಿಂಥ ಕೆಲವು ಚೌಕಟ್ಟುಗಳಿದೆ. ಅದರಲ್ಲಿ ಆ ಒಂದು ಈ ಪ್ರೆಸೆಂಟೇಷನ್ ಸ್ಟೈಲ್ಸ್ ಅಂತ ಹೇಳ್ತೀವಿ, ನಮ್ಮನ್ನು ನಾವು ಕ್ವಶನ್ ಮಾಡಬೇಕು, ಯಾಕೆ ಹೀಗೆ ಮಾಡ್ತಾ ಇದೆಯಾ ಅಂತ ಹೇಳಿ. ಆ ಕ್ವಶನಿಗೆ ನಿನಗೆ ಉತ್ತರ ಸಿಗುತ್ತೆ ಅಂತಂದರೆ ಆಡಿಯನ್ಸಿಗೆ ಉತ್ತರ ಸಿಗುತ್ತೆ ಅದ್ರ ಮೇಲೆ ಅಂತ. ಈಗ ಒಂದು ಕಾಯಿನ್ ಮಾಯ ಮಾಡಬೇಕು, ಆ ಒಂದು ಕಾಯಿನ್ ನನ್ನ ಕೈಗೆ ಇಟ್ಟು ನಾನು ಮಾಯ ಮಾಡ್ತೇನೆ ಅಂತಂದರೆ ನಾನು ಈ ಲೆಫ್ಟ್ ಹ್ಯಾಂಡಲ್ಲೇ ಯಾಕೆ ತಗೋಬೇಕು, ಲೆಫ್ಟ್ ಹ್ಯಾಂಡಲ್ಲಿ ತಗೊಂಡ ಕಾಯಿನನ್ನು ರೈಟ್ ಹ್ಯಾಂಡಿಗೆ ಯಾಕೆ ಹಾಕೋಬೇಕು. ಇಟ್ಸ್ ಆಲ್ ಟೆಕ್ನಿಕಲ್ ಥಿಂಗ್ಸ್. ಬಟ್ ಅದನ್ನು ಅವರು ನನಗೆ ಆ ಮೆಂಟಾಲಿಟಿಯನ್ನು ನೀನು ಡೆವಲಪ್ ಮಾಡ್ತಾ ಹೋದರೆ ನಾಳೆ ನಿನ್ನ ಪ್ರೆಸೆಂಟೇಷನ್ ತುಂಬ ಸ್ಮೂತ್ ಆಗುತ್ತೆ. ಸೊ ಇದೆಲ್ಲ ಪ್ರಿನ್ಸಿಪಲ್ಸ್ ಹೇಳಿಕೊಟ್ಟವರು. ಮತ್ತು ನನ್ನ ಕಸಿನ್ಸು ಲಂಡನ್ನಲ್ಲಿ ಇದ್ದಾರೆ. ಅವರು ತುಂಬ ಅಂದರೆ ಅವರು ಮ್ಯೂಸಿಷಿಯನ್ಸ್ ಅಲ್ಲ ಯಾರು ಕೂಡ, ಬಟ್ ಅಲ್ಲಿ ಟಿವಿಯಲ್ಲಿ ಬರುವಂಥ ಯಾವುದೇ ಮ್ಯಾಜಿಕ್ ರಿಲೇಟೆಡ್ ಮ್ಯಾಜಿಕ್ ಪರ್ಫಾರ್ಮೆನ್ಸ್ ಇರ್ಬೋದು ಎಲ್ಲನೂ ಆ ಟೈಮಲ್ಲಿ VHS ಟೇಪ್ 3 ಗಂಟೆದು ಟೇಪ್ ಒಂದೊಂದು, ಅದರಲ್ಲಿ ಟಿವಿಗೆ ಅವರು ಯಾವುದೇ ಶೋ ಬರುತ್ತೆ ಅಂತ ನೋಡಿಕೊಂಡು ಅದನ್ನು ಟೈಮರ್ ಹಾಕಿ ರೆಕಾರ್ಡ್ ಮಾಡ್ಕೊಂಡು, ಅವರು ಪಾಪ ಸ್ಕೂಲಿಗೆ ಅಥವಾ ಕೆಲಸಕ್ಕೆ ಹೋಗುವವರು ಟೈಮರ್ ರೆಕಾರ್ಡಿಂಗ್ ಮಾಡಿ ಪ್ರತಿ ಸಾರಿ ಇಂಡಿಯಾಕ್ಕೆ ಬರುವಾಗ 3-4 ಟೇಪ್ಸ್ ಅನ್ನು ತರುವಂಥದ್ದು. ಅದರಲ್ಲಿ ಸಿಕ್ಕಾಬಿಟ್ಟು ಇನ್ಫಾರ್ಮೇಷನ್. ಈಗಂತೂ ನಮಗೆ ಯೂಟ್ಯೂಬು ಅದೆಲ್ಲನೂ ಇದೆ. ಆ ಟೈಮಲ್ಲಿ ಇಮ್ಯಾಜಿನ್ 84, 85 ಅಥವಾ ಟಿಲ್ ಮಿಡ್ 90s ಪ್ರಾಬಬ್ಲಿ ಯಾವುದೂ ಅಂಥದ್ದು ಎಕ್ಸ್ಪೋಷರ್ ಇಲ್ಲ. ಬಟ್ ನನಗಂತೂ ರೆಗ್ಯುಲರ್ ಆಗಿ ಫೀಡ್ಸ್ ಬರ್ತಾ ಇತ್ತು. ಯಾವ ವರ್ಲ್ಡ್ ಮ್ಯಾಜಿಕ್ ಸಿನಾರಿಯೋದಲ್ಲಿ ಯಾವ ಥರ ಇದೆ ಮ್ಯಾಜಿಕ್ಕು, ಅದನ್ನು ಹೇಗೆ ಡೆವಲಪ್ ಮಾಡ್ಕೊಂಡು ಹೋಗಿದ್ದಾರೆ, ನಾವು ಯಾವ ಥರ ಮುಂದೆ ಬರ್ಬೋದು, ಇದೆಲ್ಲ ನನಗೆ ಅಲ್ಲಿದ್ದ ಇನ್ಫಾರ್ಮೇಷನ್ ಬರ್ತಾ ಇತ್ತು. ಸೊ ಅದನ್ನೆಲ್ಲ ನಮ್ಮ ಪರ್ಫಾರ್ಮೆನ್ಸ್ನಲ್ಲಿ ಇನ್ಕಲ್ಕೇಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಡೇವಿಡ್ ಕಾಪರ್ಫೀಲ್ಡ್ ಇರ್ಬೋದು, ಪಾಲ್ ಡೈನಿಲ್ ಇರ್ಬೋದು, ಇಟ್ಸ್ ಆಲ್ ವೆರಿ ಬಿಗ್ ನೇಮ್ಸ್ ಇನ್ ಮ್ಯಾಜಿಕ್. ಹೀಗೆ ಔಟರ್ ವರ್ಲ್ಡ್ಗೆ ಅವರದ್ದೇ ಬಗ್ಗೆ ಗೊತ್ತಿರತ್ತೆಲ್ಲ ಹೋಗುತ್ತೆ, ಬಟ್ ನಮ್ಮ ಮ್ಯೂಸಿಷಿಯನ್ ಸರ್ಕಲ್ ಅಂತೂ ದೇ ಆರ್ ವೆರಿ ರೆಸ್ಪೆಕ್ಟೆಡ್ ಪೀಪಲ್. ಹೌದು, ಅವ್ರದ್ದು ಒಡನಾಟ ಸಿಕ್ಕಿದ್ದು ಆಮೇಲೆ. ನನಗೆ ಡೇವಿಡ್ ಕಾಪರ್ಫೀಲ್ಡ್ ಅನ್ನು ಮೀಟ್ ಆಗಿದ್ದು 91ನಲ್ಲಿ ಮೊದಲು ಟೇಪ್ ಸಿಕ್ಕಿದ್ದು. ಅವ್ರು ಮ್ಯಾಜಿಕ್ ನೋಡಿದ ಫಸ್ಟ್. ಅಂದ್ರೆ ಈ ಸ್ಟಾರ್ಟೆಡ್ ಇನ್ 70s. ಅವ್ರ ಟಿವಿ ಸೀರೀಸ್ 70s ನಲ್ಲಿ ಬರ್ತಾ ಇತ್ತು. ಅವಾಗಿನ ಹಳೆ ವಿಡಿಯೋಗಳೆಲ್ಲ ನೋಡ್ತಾ ಇದ್ದೆ ನಾನು. ಬಟ್ ಅವ್ರನ್ನ ಫಸ್ಟ್ ಮೀಟ್ ಆಗಿ 91ನಲ್ಲಿ. ಸೊ ದ್ಯಾಟ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ದ್ಯಾಟ್ ಹೆಲ್ಪ್ ಮೀ ಅ ಲಾಟ್ ಟು ಕಮ್ ಫಾರ್ವರ್ಡ್. ಅಂದರೆ ಮ್ಯಾಜಿಕ್ ಬಗ್ಗೆ ಒಂದು ಥಾಟ್ ಪ್ರೊಸೆಸ್ ಹೇಗಿರ್ಬೋದು, ಪರ್ಫಾರ್ಮೆನ್ಸ್ ಮಾಡುವಾಗ. ಅಂದರೆ ಇಟ್ಸ್ ನಾಟ್ ಜಸ್ಟ್ ದ ಟ್ರಿಕ್ಸ್, ಇಟ್ಸ್ ದಟ್ ಎಕ್ಸ್ಪೀರಿಯನ್ಸ್. ಈ ಮ್ಯಾಜಿಕ್ನಲ್ಲಿ ಏನಾಗ್ತದೆ ಅಂತ ಹೇಳಿದರೆ,
ದರ್ ಆರ್ ಟೂ ಥಿಂಗ್ಸ್. ಈಗ ನಾವು ಹೇಳೋದಿದೆ ಮ್ಯಾಜಿಕ್ ಇಸ್ ಸ್ಲೈಟ್ ಆಫ್ ಹ್ಯಾಂಡ್ ಅಂತ, ಕೈ ಚಳಕ ಅಂತ. ಸೊ ಮ್ಯಾಜಿಕ್ ಮ್ಯಾಜಿಕ್ ಹ್ಯಾಪನ್ಸ್ ಅಂದ್ರೆ ಹ್ಯಾಪನ್ಸ್ ಇನ್ ಹ್ಯಾಂಡ್ಸ್ ಆಫ್ ಅ ಮ್ಯಾಜಿಷಿಯನ್. ಬಟ್ ಬರೀ ಅಲ್ಲಿ ಮಾತ್ರ ಆಗಿಬಿಟ್ರೆ ಅದು ಟೆಕ್ನಿಕಲ್ ಆಗಿಬಿಡ್ತದೆ, ಅದು ಜಗ್ಲಿಂಗ್ ತರ ಆಗ್ತದೆ, ಅದಕ್ಕೆ ಆ ಇಮೋಷನ್ ಇರೋದಿಲ್ಲ. ಸೊ ಮ್ಯಾಜಿಕ್ ನಾನು ಕೈಯಲ್ಲಿ ಮಾಡಿದ್ದು ಪ್ರೇಕ್ಷಕರ ಬ್ರೈನ್ ಅಲ್ಲಿ ಅದು ಪ್ರೊಸೆಸ್ ಆಗಬೇಕು. ಪ್ರೊಸೆಸ್ ಆಗಲಿಲ್ಲ ಅಂತ ಆದ್ರೆ ಅದ್ರಲ್ಲಿ ಮಜಾ ಇಲ್ಲ. ಸೊ ಇಟ್ ಹ್ಯಾಸ್ ಟು ಬಿ ಪ್ರೊಸೆಸ್ಡ್. ಬಟ್ ಸೇವ್ ಆಗೋದು ಇಲ್ಲಿ ಅಲ್ಲ, ಇಲ್ಲಿ ಇಟ್ ಹ್ಯಾಸ್ ಟು ಕಮ್ ಡೌನ್ ಟು ದ ಹಾರ್ಟ್. ಆ ಇಮೋಷನ್ ಆಗಿ ಸೇವ್ ಮಾಡಬೇಕು. ಇಮೋಷನ್ ಆಗಿ ಸೇವ್ ಆದ್ರೆ ಅವರು ಎಸ್ ಅವ್ರು ಅದನ್ನು ಮರೆಯುವುದಿಲ್ಲ. ಸೊ ದಿಸ್ ಶುಡ್ ಹ್ಯಾಪನ್. ಅದರಲ್ಲೂ ಭಾರತದಲ್ಲಿ ಎಕ್ಸಾಕ್ಟ್. ಅದು ಬಂದ್ರೆ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಸ್ಪೆಕ್ಟೇಟರ್ ಒಂದು ಚಾಲೆಂಜ್ ತರ ಆಗುತ್ತೆ. ಈಗ ನಾನು ಅವ ಹೇಗೆ ಮಾಡ್ತಾನೆ ನೋಡ್ತೇನೆ, ಅವನು ಹೇಗೆ ಮಾಡ್ತಾನೆ ಕಂಡು ಹಿಡಿತೇನೆ ಅಂತ ಹೇಳಿರುವಂಥ ಚಾಲೆಂಜಿಂಗ್ ಆಟಿಟ್ಯೂಡ್ ನಲ್ಲಿ ಬಂದ್ಬಿಟ್ರೆ ಮ್ಯಾಜಿಕಲ್ ಮಜಾ ಇರೋದಿಲ್ಲ. ಈಗ ನಾನು ಯಾವತ್ತೂ ಈವನ್ ಬಿಗಿನಿಂಗ್ ಆಫ್ ಎವ್ರಿ ಶೋ ನಾನು ಇದನ್ನು ಹೇಳ್ತೇನೆ, ಮ್ಯಾಜಿಕ್ ನಲ್ಲಿ ಅದು ದೊಡ್ಡ ವಿಷಯ ಏನಿಲ್ಲ. ಇಟ್ಸ್ ಜಸ್ಟ್ ಅ ಸೈನ್ಸ್ ಅಂಡ್ ಆರ್ಟ್. ಈಗ ನಾನು ಮಾಡ್ತಾ ಇದ್ದೇನೆ, ನಾನು ಮಾತ್ರ ಮಾಡೋಕ್ಕೆ ಸಾಧ್ಯ, ಇನ್ನೊಬ್ರು ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಖಂಡಿತವಾಗಿಯೂ ಇಲ್ಲ. ನಾನು ಕಳೆದ ಇಂತಿಷ್ಟು ವರ್ಷದಿಂದ, ಈಗ ನಾನು 44 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ, ಅದಕ್ಕೆ ಇವತ್ತು ನಾನು ನಿಮ್ಮ ಮುಂದೆ ಇದ್ದೇನೆ. ನೀವು ಕೂಡ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಮಾಡ್ಬೋದು. ಬಟ್ ಅದು ಹೇಗೆ ಮಾಡಿದ್ದು ಅಂತ ನೀವು ಇಲ್ಲಿ ಕೂತ್ಕೊಂಡು ನೋಡ್ತಾ ಇದ್ರೆ ನಿಮ್ಗೆ ಎಂಜಾಯ್ ಮಾಡೋಕ್ಕಾಗಲ್ಲ. ಒಂದು ಸಿನಿಮಾದ ಕ್ಲೈಮ್ಯಾಕ್ಸ್ ಸೀನನ್ನು ಬಿಗಿನಿಂಗ್ನಲ್ಲಿ ಹೇಳಿದಾಗ ಆಗ್ತದೆ, ನಿಮಗೆ ಸಿನಿಮಾ ಎಂಜಾಯ್ ಮಾಡ್ಲಿಕ್ಕೆ ಆಗೋದಿಲ್ಲ ಮತ್ತೆ. ಸೊ ಮ್ಯಾಜಿಕ್ನಲ್ಲಿ ಒಂದು ಟ್ರಿಕ್ ಅದು. ಸೊ ಅದನ್ನು ಹುಡುಕ್ತಾ ಹೋದ್ರೆ ನಿಮ್ಗೆ ಎಂಜಾಯ್ಮೆಂಟ್ ಇಲ್ಲ. ನಿಮ್ಗೆ ಏನು ಬೇಕು? ಎಂಟರ್ಟೈನ್ಮೆಂಟ್ ಬೇಕು ತಾನೆ. ಎಂಟರ್ಟೈನ್ಮೆಂಟ್ ಬೇಕು ಅಂತಾರೆ, ಅದನ್ನು ಮರ್ತು ಬಿಡಿ, ಕೂತ್ಕೊಂಡು ಸಿಟ್ ಬ್ಯಾಕ್ ಎಂಜಾಯ್. ಮನೆಗೆ ಹೋಗೋ ಆಲೋಚನೆ ಮಾಡಿ, ಅದು ಹೇಗೆ ಮಾಡಿರ್ಬೋದು, ಅವ್ನು ಮಾಡಿದ್ನಲ್ಲ, ಅದು ಯಾವ ಥರ ಇರ್ಬೋದು. ಖಂಡಿತವಾಗಿ ಬರ್ತದೆ, ಯಾಕಂದ್ರೆ ಇಟ್ಸ್ ಬೇಸಿಕ್ ಸೈನ್ಸ್. ಮ್ಯಾಜಿಕ್ನ ಬೇರೆ ಏನು ಸ್ಪೆಷಲ್ ಏನೂ ಇಲ್ಲ. ದ ಟ್ರಿಕ್ ಬಿಹೈಂಡ್ ದ ಮ್ಯಾಜಿಕ್ ಇಸ್ ಬೇಸಿಕ್ ಸೈನ್ಸ್. ಅದನ್ನು ನಾವು ಆರ್ಟಿಸ್ಟಿಗಾಗಿ ಪ್ರೆಸೆಂಟೇಷನ್ ಮಾಡಿ ತೋರಿಸುವಂಥದ್ದಷ್ಟೇ. ಸೊ ಇದನ್ನು ಅರ್ಥ ಮಾಡಿಕೊಂಡ್ರೆ ಹೌ ಬ್ಯೂಟಿಫುಲ್ ದ ಎಕ್ಸ್ಪೀರಿಯನ್ಸ್ ವಿಲ್ ಬಿ ಅಂತ. ಸೊ ಆ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಪ್ರೋಗ್ರಾಮಲ್ಲಿ ಬರಬೇಕು. ಜನರಿಗೆ ಅದು ಹೇಗೆ ಮಾಡ್ತಾ ಇದ್ದಾನೆ ಅಂತೇಳಿರುವಂಥ ಫೀಲಿಂಗನ್ನು ಮರೆಯುವಾಗೆ ಮಾಡಬೇಕು. ದೇ ಶುಡ್ ಜಸ್ಟ್ ಗೆಟ್ ಇಮೋಷ್ನಲಿ ಇನ್ವಾಲ್ವ್ಡ್ ಅಂತ. ಅದನ್ನು ತರುವಂಥದ್ದು ಅನ್ನೋದಿದೆಯಲ್ಲ, ಚಿಕ್ಕವ್ರು ನನಗೆ ಹೊರಗಡೆಯಿಂದ ಬಂತು, ಬಟ್ ದೆನ್ ಅದರಿಂದಾಗಿ ನನಗೆ ಸೆಲ್ಫ್ ಡೆವಲಪ್ಮೆಂಟ್ ಮಾಡೋಕ್ಕೆ ಸಾಧ್ಯ. ಈಗ ಜೂನಿಯರ್ ಶಂಕರ್ ಅಂತ ಅಂದಾಗ್ಲೇ ನಿಮ್ಮ ಇನೋವೇಷನ್ ಬೇಸಿಕಲಿ ನಾನು ಈಗಲೇ ಹೇಳಿದ ಹಾಗೆ, ನಂದು ಈಗ ಮ್ಯಾಜಿಕ್ನ ಫೀಲ್ಡ್ನಲ್ಲಿ ಬೇರೆ ಬೇರೆ ರೀತಿಯ ಏನು ಹೇಳ್ತೇವೆ ಅದನ್ನು ಏನು ಟೆಕ್ನಿಕ್ಸ್. ಸೊ ನಾನು ತುಂಬ ಡೆವಲಪ್ ಮಾಡಿದ್ದೇನೆ. ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಬಟ್ ಇದು ಬರ್ತದೆ. ಬಟ್ ನಮ್ಮ ಮ್ಯಾಜಿಕ್ ಫೀಲ್ಡ್ ಈಗ ಕಾನ್ಫರೆನ್ಸಸ್ಗಳಲ್ಲಿ ಇರ್ತದೆ, ಅಲ್ಲೆಲ್ಲ ಹೋಗಿ ನಾನು ಅದ್ರ ಬಗ್ಗೆ ಸೆಷನ್ಸು ಕ್ಲಾಸಸ್ ಎಲ್ಲ ಮಾಡ್ತೇನೆ, ಅದಿದೆ. ಬಟ್ ಮೈ ಕಾಂಟ್ರಿಬ್ಯೂಷನ್ ಟು ದಿಸ್ ವರ್ಲ್ಡ್ ಆಫ್ ಮ್ಯಾಜಿಕ್ ಬೇಸಿಕಲಿ ವುಡ್ ಬಿ ದ ಪ್ರೆಸೆಂಟೇಷನ್ ಸ್ಟೈಲ್. ಈಗ ತುಂಬ ಕಡೆಗೆ ಕಾನ್ಫರೆನ್ಸಸ್ಗಳಿಗೆ ಹೋಗಿ ನಾನು ಕ್ಲಾಸಸ್ ಮಾಡ್ತೇನೆ. ನನ್ನನ್ನು ಕರೀತಾರೆ ತುಂಬ ಕಡೆ. ಕರೆಯೋದು ಯಾವುದಕ್ಕಂದ್ರೆ ಟ್ರಿಕ್ಸ್ ನಿಮ್ಗೆ ಈಗ ಯೂಟ್ಯೂಬ್ನಲ್ಲಿ ಹೋಗಿ ಹುಡುಕಿದ್ರು ಯಾವುದೇ ಮ್ಯಾಜಿಕ್ ಇದು ಟ್ರಿಕ್ಸ್ ಸಿಗುತ್ತೆ. ಸೊ ದ ಟೆಕ್ನಿಕ್ ಆಫ್ ಡೂಯಿಂಗ್ ಇಟ್ ಇದೆಯಲ್ಲ, ಅದು ಎಲ್ಲೂ ಸಿಗುತ್ತೆ. ಬಟ್ ಅದನ್ನು ಪ್ರೆಸೆಂಟ್ ಮಾಡೋದು ಹೇಗೆ, ಅದನ್ನು ಎಲ್ಲಿಯೂ ಹೇಳಿಕೊಡೋದಿಲ್ಲ. ಯಾವುದೇ ಯೂಟ್ಯೂಬ್ ವಿಡಿಯೋದಲ್ಲಿ ಇದರಲ್ಲಿ ಯಾವುದೇ ಚೆನ್ನಾಗಿ ಒಂದು ಜನರಿಗೆ ಅದನ್ನೊಂದು ಮನಮುಟ್ಟುವಂತೆ ಅದನ್ನು ಹೇಗೆ ಪರ್ಫಾರ್ಮ್ ಮಾಡಬೇಕು ಅದು ಇರುವುದಿಲ್ಲ. ಸೊ ನಾನು ಈಗ ನಂದು ಮೇಜರ್ ಕಾಂಟ್ರಿಬ್ಯೂಷನ್ ಟು ದಿಸ್ ವರ್ಲ್ಡ್ ಆಫ್ ಮ್ಯಾಜಿಕ್ ವುಡ್ ಬಿ ದ ಪ್ರೆಸೆಂಟ್ ದ ಸ್ಟೇಜ್ ಕ್ರಾಫ್ಟ್ ಅಂತ ಹೇಳ್ತೇವೆ ನಾನು. ಸೊ ನನಗೆ ಅದು ಇಟ್ಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಅಂದರೆ ಏನೇ ಚಿಕ್ಕ ಮ್ಯಾಜಿಕ್ ಇರ್ಬೋದು, ಅದನ್ನು ಮಾಡುವಾಗ ಅದು ಅವರಿಗೆ ಅಲ್ಲಿ ಫೀಲಿಂಗ್ ಬರೋ ಥರ ಮಾಡಬೇಕು ಅಂತೇಳಿ. ಸೊ ಇದು ಐ ಆಮ್ ವರ್ಕಿಂಗ್ ಮೋರ್ ಆನ್ ಇಟ್. ಸೊ ಅದು ನಂದು ಐ ವುಡ್ ಸೇ ದ್ಯಾಟ್ ವುಡ್ ಬಿ ಮೈ ಮೇಜರ್ ಕಾಂಟ್ರಿಬ್ಯೂಷನ್. ಅದು ಬಟ್ ಅಫ್ಕೋರ್ಸ್ ದರ್ ಆರ್ ಹಂಡ್ರೆಡ್ಸ್ ಆಫ್ ಟ್ರಿಕ್ಸ್ ವಿಚ್ ಐ ಹ್ಯಾವ್ ಡನ್ ಆ್ಯಂಡ್ ನ್ಯೂ ಥಿಂಗ್ಸ್ ಮಾಡಿದ್ದೀನಿ, ಅದೆಲ್ಲ ಬೇಡ, ಅದು ಲಿಸ್ಟ್ ತುಂಬ ಉದ್ದ ಇದೆ. ಬಟ್ ಮೇಜರ್ ನಾನು ಮೆನ್ಷನ್ ಮಾಡೋದು ಅದೇ, ಎಸ್ಪೆಷಲಿ ಫಾರ್ ದ ಆಡಿಯನ್ಸ್ ಹಿಯರ್. ಸೊ ದ್ಯಾಟ್ ಈಸ್ something, and that is important to every artist. ನಾನೀಗ ಈ ಒಂದು ಹೇಳಿದ್ದೆ ಸ್ಟೇಜ್ ಕ್ರಾಫ್ಟ್ ಅಂತ ಏನು ಹೇಳ್ತೇನೋ ಅದು ಬರೀ ಮ್ಯಾಜಿಕ್ಕಿಗೆ ಸೀಮಿತ ಅಲ್ಲ, ಯಾರಿಗೂ ಇರ್ಬೋದು, ಸಂಗೀತಗಾರರಿಗೆ ಇರ್ಬೋದು, ಅಥವಾ ಪರ್ಫಾರ್ಮಿಂಗ್ ಎನಿ ಪರ್ಸನ್ ಹೂ ಸ್ಟ್ಯಾಂಡ್ಸ್ ಆನ್ ಸ್ಟೇಜ್ ಪರ್ಫಾರ್ಮಿಂಗ್, ಭಾಷಣ ಮಾಡೋರಿಗೆ ಇರ್ಬೋದು. ಈಗ ತುಂಬಾ ಜನ ಭಾಷಣಕಾರರು ನೋಡಿರ್ಬೋದು, ಮೈಕ್ ಹೀಗಿರ್ತದೆ, ಅವ್ರು ಮಾತಾಡೋ ಈ ತಿರುಗಿ ಮಾತಾಡ್ತಾ ಇರ್ತಾರೆ, ಮೈಕ್ ಇಲ್ಲಿ ಇರ್ತದೆ, ಸರಿ ಕೇಳುವುದಿಲ್ಲ, ಆಗ ಎಲ್ಲರೂ ಒಂದು ಸೌಂಡ್ ಸಿಸ್ಟಮ್ ಮಾತ್ರ ವಾಲ್ಯೂಮ್ ಕೊಡು ಅಂತ ಹೇಳುವಂಥದ್ದು. ಸೊ ಈ ಆಸ್ ಎ ಒರೇಟರ್ ಇಫ್ ಐ ನೋ ಹೌ ಟು ಯೂಸ್ ಅ ಮೈಕ್ರೋಫೋನ್, ಸೊ ಅದು ನಿಮಗೆ ಬರೀ ಒಬ್ಬ ಪರ್ಫಾರ್ಮರಿಗೆ ಸೀಮಿತ ಅಲ್ಲ ನೋಡಿ. ಸೊ ಇದು ಡ್ಯಾನ್ಸ್ನವ್ರು ಇರ್ಬೋದು, ಅಥವಾ ಯಕ್ಷಗಾನದವ್ರು ಇರ್ಬೋದು, ಸಂಗೀತಗಾರರು ಇರ್ಬೋದು, ಎಲ್ರಿಗೂ ಕೂಡ ಈ ಸ್ಟೇಜ್ ಕ್ರಾಫ್ಟ್ ಇದೆಯಲ್ಲ, ಅಂದರೆ ನಾನು ಎಲ್ಲಿ ನಿಲ್ಲಬೇಕು, ಹೇಗೆ ಆಡಿಯನ್ಸನ್ನು ನೋಡಬೇಕು, ಹೌ ಟು ಹ್ಯಾವ್ ಐ ಕಾಂಟ್ಯಾಕ್ಟ್ ವಿತ್ ಪೀಪಲ್. ಈಗ ನೀವು ಒಂದು ಏನೇ ಪರ್ಫಾರ್ಮ್ ಮಾಡೋದಿದ್ರು ಜನರಿಗೆ ಅದು ಫೀಲ್ ಆಗೋದು ಯಾವಾಗ ಅಂದರೆ ಅವರು ಇದು ನನಗೆ ಮಾಡ್ತಾ ಇದ್ದಾನೆ ಅನ್ನೋ ಫೀಲಿಂಗ್ ಬರಬೇಕು. ಅದು ಬರಬೇಕು ಅಂತಂದ್ರೆ ಐ ಶುಡ್ ಹ್ಯಾವ್ ಐ ಕಾಂಟ್ಯಾಕ್ಟ್. ನಾನು ನಿಮ್ಮನ್ನು ನೋಡಿ ಹೀಗೆ ಮಾತಾಡಿ, ಈಗ ನಾನು ಅಲ್ಲಿ ಪ್ರೇಕ್ಷಕರು ನೋಡುವಾಗ ಅವರಲ್ಲಿ ಕಣ್ಣಿಟ್ಟು ನೋಡುವಾಗ ಇದು ನನಗೆ ಹೇಳ್ತಾ ಇದ್ದಾನೆ. ಈಗ ನಾನು ಈಚೆ ನಿಂತು ಮಾತಾಡ್ತಾ ಇದ್ರೆ ಅವ್ರಿಗೆ ಏನೋ ಫೀಲ್ ಆಗ್ತವೆ, ನಮ್ಮ ಹತ್ರ ಮಾತಾಡ್ತಾ ಇಲ್ಲ, ಗಣಪತಿ ಇರೋದು ಮಾತಾಡ್ತಾ ಇದ್ದಾರೆ ಅನ್ನೋ ಫೀಲಿಂಗ್ ಬರುತ್ತೆ. ನಾನು ಅವ್ರ ಹತ್ರ ಮಾತಾಡಬೇಕಿದ್ರೆ ಐ ಶುಡ್ ಬಿ ಲುಕಿಂಗ್ ಎಟ್ ಯು ಇನ್ ಟು ಯುವರ್ ಐಸ್. ಈಗ ಇಲ್ಲದ್ರೆ ಕ್ಯಾಮ್ರಾ ಲೆನ್ಸ್ ನೋಡ್ಬೇಕು ನಾನು. ಆ ಒಂದು ಕಲ್ಚರ್ ನನ್ನಲ್ಲಿ ಡೆವಲಪ್ ಆದರೆ ಎವ್ರಿ ಪರ್ಸನ್ ಇನ್ ದ ಆಡಿಯನ್ಸ್ ವಿಲ್ ಫೀಲ್ ಆಸ್ ಇಫ್ ಈಸ್ ಪರ್ಫಾರ್ಮಿಂಗ್ ಫಾರ್ ಮೀ.
ಸೊ ನಮಗೆ ಸ್ಟೇಜ್ನಲ್ಲಿ ಪರ್ಫಾರ್ಮ್ ಮಾಡೋ ಏನಾಗುತ್ತೆ ಅಂತ ಹೇಳಿದ್ರೆ ಆಡಿಯನ್ಸ್ ಕತ್ಲಿರುತ್ತೆ, ನಮ್ಗೆ ಯಾರನ್ನೂ ಕಾಣೋದಿಲ್ಲ, ಯಾರ ಮುಖವೂ ಕಾಣೋದಿಲ್ಲ ನಮಗೆ, ಬಟ್ ವಿ ಇಮ್ಯಾಜಿನ್ ಫೇಸಸ್. ಅವ್ರನ್ನ ಇಮ್ಯಾಜಿನ್ ಮಾಡಿ ನೋಡಿ ಇಲ್ಲಿದ್ದಾರೆ, ನಾನು ಏನೋ ಮಾತಾಡೋ ಅವ್ರನ್ನ ನೋಡಿ ಮಾತಾಡ್ತಾ ಇರ್ತೇನೆ, ಅವ್ರು ಏನೋ ಎಕ್ಸ್ಪ್ರೆಸ್ ಮಾಡಿರ್ತಾನೆ, ಕೇಳುತ್ತೆ ನನಗೆ ಯಾರೋ ಒಬ್ಬ ನಗಾಡ್ತಾ ಇದ್ದಾನೆ, ಏನೋ ಎಕ್ಸ್ಪ್ರೆಷನ್ ಬಂದಿರುತ್ತೆ ಅವನಿಗೆ, ಸೊ ನಾನು ಅದಕ್ಕೆ ರೆಸ್ಪಾಂಡ್ ಮಾಡ್ತೀನಿ. ಸೊ ಇದು ಬಂದಾಗ ಆ ಫೀಲಿಂಗ್ ಬರ್ತದೆ ಅವರಿಗೆ. ಈಗ ಈ ಆನ್ ಸ್ಟೇಜ್ ಅಪ್ಪನಿಗೆ ಕಂಪೇರ್ ಮಾಡಿದ್ರೆ, ಅಪ್ಪ ಒಂದಿಷ್ಟು ಅವರದೇ ಆದಂಥ ಒಂದಿಷ್ಟು ಹುಡುಕಾಟ ಮಾಡಿದ್ದಾರೆ ಅಥವಾ ಪ್ರೆಸೆಂಟ್ ಮಾಡಿದ್ದಾರೆ, ಅವ್ರು ಯಾವುದೇ ಹೆಚ್ಚು ಅನುಕರಣೆ ಮಾಡಿಲ್ಲ, ಅವ್ರದೇ ಆದಂಥ ಒಂದು ಪ್ರೆಸೆಂಟೇಷನ್. ಅಪ್ಪನಿಂದ ಮಗಕ್ಕೆ ಬಂದಾಗ ಅಪ್ಪನ ಆ ಪ್ರೆಸೆಂಟೇಷನ್ ಅಲ್ಲಿ ಮಗನ ಪ್ರೆಸೆಂಟೇಷನ್ ಆಗಿ ಹೊರಗೆ ಬಂದದ್ದು ಯಾವುದಿಲ್ಲ? ಆಲ್ಮೋಸ್ಟ್ ಎವ್ರಿಥಿಂಗ್. ಯಾಕಂದ್ರೆ ಈಗ ನಾನು ಆಗ್ಲೇ ಹೇಳಿದ ಹಾಗೆ ನನ್ನ ಸ್ಟಾರ್ಟಿಂಗ್ ಮಾಡಿದಾಗ ಇಟ್ ವಾಸ್ ಪ್ಯೂರ್ಲಿ ಇಮಿಟೇಷನ್. ಅಪ್ಪ ಹೇಗೆ ಯಾವ ಸ್ಟೈಲ್ ಮಾತಾಡ್ತಿದ್ರು ಮತ್ತೆ ಆ ಟೈಮ್ ಇಲ್ಲ, ಎಲ್ಲರೂ ಬರಹಗಾರರು ಎಕ್ಸಾಕ್ಟ್ಲಿ. ಸೊ ಅದು ನಮ್ಮಂತವ್ರು ಮಾಡಿದ್ರು ಆಮೇಲೆ ನಮ್ಮದು ಅಂತ. ಎಕ್ಸಾಕ್ಟ್ಲಿ. ಆಗ ಅಪ್ಪ ಕೂಡ ಹೇಳಿದ್ದಾರೆ, ಇನ್ನೀಗ ಯು ಮೇಕ್ ಯುವರ್ ಓನ್ ಪರ್ಫಾರ್ಮೆನ್ಸ್ ಸ್ಟೈಲ್. ಈಗ ನನಗೆ ಹೇಳಿಕೊಟ್ಟವರು ಕೂಡ ಹೇಳಿದ್ದಾರೆ, ಅಪ್ಪನದ್ದು ಇಮಿಟೇಷನ್ ಅಂತ ಮಾತ್ರ ಅಲ್ಲ, ಯಾವುದೇ ಮ್ಯೂಸಿಷಿಯನ್ ಇಮಿಟೇಷನ್ ಆಗಬಾರ್ದು ಅಂತ ಹೇಳಿ. ಈಗ ನನಗೆ ಆ ಟೈಮ್ನಲ್ಲಿ ಲೇಟ್ 80s ಸ್ಯಾಮ್ ದಲಾಲ್ ಅಂತ ಹೇಳಿ ಕಲ್ಕತ್ತಾದವರೊಬ್ಬರು ಮ್ಯೂಸಿಷಿಯನ್, ಅವರು ಇಂಡಿಯಾದ ಟಾಪ್ ಮೋಸ್ಟ್ ಮ್ಯಾಜಿಕ್ ಡೀಲರ್ ಕೂಡ, ಬಹಳ ಒಳ್ಳೆ ಮ್ಯೂಸಿಷಿಯನ್ ಕೂಡ. ಥಿಂಕ್ ದ ಥಾಟ್ ಪ್ರೊಸೆಸ್ ವಾಸ್ ಅಮೇಝಿಂಗ್. ಅವ್ರ ಹತ್ರ ಒಮ್ಮೆ ನನ್ನ ಅಮ್ಮ ಹೋಗಿ ಹೇಳಿದ್ರು, ಇವನಿಗೆ ತುಂಬ ಇಂಟ್ರೆಸ್ಟ್ ಇದೆ, ಏನಾದರೂ ನಿಮಗೆ ಅವನಿಗೆ ಕೊಡುವಂಥ ಮೆಟೀರಿಯಲ್ಸ್ ಏನಾದರೂ ಇದ್ದರೆ ಅವನು ಡೆವಲಪ್ ಮಾಡ್ಕೊಳ್ತಾನೆ, ವೀಡಿಯೋಸ್ ಏನಾದರೂ ಇದ್ದರೆ ಅದೇ ಅಥವಾ ಡೇವಿಡ್ ಕಾಪರ್ಫೀಲ್ಡ್ ಇರ್ಬೋದು, ಸೀಕ್ರೆಟ್ ಆ್ಯಂಡ್ ರಾಯ್ ಇರ್ಬೋದು, ಅವರದೆಲ್ಲ ತುಂಬ ವೀಡಿಯೋ ನೋಡಿ ಮಾಡ್ತಾನೆ ಅವನು, ಇನ್ನೂ ಹೆಚ್ಚು ಇದು ಕೊಡೋದಿದ್ರೆ ಏನಾದರೂ ಮೆಟೀರಿಯಲ್ಸ್ ಇದ್ದರೆ ಕೊಡಿ ಅಂತ ಹೇಳಿ. ಆಗ ಅವ್ರು ಹೇಳಿದ ಒಂದು ಮಾತು, ಮಿಸಸ್ ಶಂಕರ್, ದೇ ವಾಂಟ್ ಟು ಸಿ ಜೂನಿಯರ್ ಶಂಕರ್ ಆನ್ ಸ್ಟೇಜ್, ದೇ ಡೋಂಟ್ ವಾಂಟ್ ಟು ಸಿ ಡೇವಿಡ್ ಕಾಪರ್ಫೀಲ್ಡ್ ಆರ್ ಸೀಕ್ರೆಟ್ ಆ್ಯಂಡ್ ರಾಯ್, ಸೊ ಲೆಟ್ ದೆಮ್ ಸಿ ಜೂನಿಯರ್ ಶಂಕರ್. ಒಂದು ಲೈನ್ ಅಷ್ಟೇ, ಬಟ್ ಸಿ ದ ಮೀನಿಂಗ್ ಬಿಹೈಂಡ್ ಇಟ್. ಹೌದಪ್ಪ, ಸರಿ, ನಾವು ಯಾರದು ಈಗ ನಂದು ಈಗಲೂ ಕೂಡ ಈಗ ನಮಗೆ ಕಲಿಯೋ ಸೋರ್ಸ್ ಏನು, ಇನ್ನೊಬ್ಬರನ್ನ ನೋಡ್ತೀವಿ, ಅದೇನೋ ಗೊತ್ತಾಗ್ತದೆ, ಬಟ್ ಅದನ್ನ ಪ್ರೆಸೆಂಟ್ ಮಾಡುವಾಗ ಇದು ಇವನದ್ದೇ ಒಂದು ಯುನೀಕ್ ಐಟಮ್ ಇರಬೇಕು ಅಂತ ಹೇಳೋದು ಫೀಲಿಂಗ್ ಬರಬೇಕು. ಸೊ ಆ ಒಂದು ಟೈಪ್ ಆಫ್ ಪ್ರೆಸೆಂಟೇಷನ್ ಬರೋದಿದೆಯಲ್ಲ, ಅದು ಅಪ್ಪ ಕೂಡ ಮೊದಲಿಂದ ಹೇಳಿದ್ದದು, ನಾವು ಯು ಡೆವಲಪ್ ಯುವರ್ ಓನ್ ಸ್ಟೈಲ್. ಈಗ ನಾನು ಅಪ್ಪ ಸೇಮ್ ಮ್ಯಾಜಿಕ್ ಅನ್ನು ಮಾಡಿದ್ರು ಕೂಡ ಅದು ನೋಡುವ ಪರ್ಫಾರ್ಮ್ ಮಾಡೋದು ಸ್ಟೈಲ್ ಬೇರೆ ಬೇರೆ. ಸೊ ಅದು ಇನ್ನೊಬ್ರಿಗೆ ನೋಡುವಾಗ ಅದು ಬೇರೆ ಐಟಮ್ ತರ ಕಾಣ್ತದೆ ಅದಕ್ಕೆ. ಸೊ ಅದನ್ನು ಡೆವಲಪ್ ಮಾಡಲೇಬೇಕು. ಆಸ್ ಅನ್ ಆರ್ಟಿಸ್ಟ್ ಯು ಹ್ಯಾವ್ ಟು ಡೂ ದಟ್. ಇಲ್ದಿರೋದಲ್ಲ ಅವ್ರು ಮಾಡಿದಾಗ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಇನ್ನು ನಾವು ಹೇಗೆ ಅವರದೇ ಮಾಡ್ಬೋದಲ್ಲ ಅಂತ. ಕರೆಕ್ಟ್. ನೀವು ಪ್ರಧಾನಿ ಮತ್ತು ರಾಷ್ಟ್ರಪತಿ ಅಲ್ಲೆಲ್ಲ ನೀವು ಮಾಡಿದ್ರಿ, ಆ ಎಕ್ಸ್ಪೀರಿಯನ್ಸ್ ಈಗ ನೆನಪಿದೆಯಾ? ಬೇಗ ನೆನಪು. ಅದಷ್ಟೇ, ನಾನು ಅವಾಗ ರಾಜೀವ್ ಗಾಂಧಿ ಅವರು ಪ್ರಧಾನಿ ಆಗಿದ್ರು, ಮತ್ತೆ ಜೈಲ್ ಸಿಂಗ್ ಅವರು ರಾಷ್ಟ್ರಪತಿ ಆಗಿದ್ರು, ಎಸ್ ಡಿ ಶರ್ಮಾ ಅವರು ಉಪರಾಷ್ಟ್ರಪತಿಗಳಾಗಿದ್ರು. ಸೊ ಆ ಟೈಮ್ನಲ್ಲಿ ಹೋಗಿದ್ದು ಬೇಗ ನೆನಪು ಅಷ್ಟೇ. ಅಂದರೆ ಅಫ್ಕೋರ್ಸ್ ಆ ಸೆಕ್ಯೂರಿಟಿ ಇದೆಲ್ಲ ನೆನಪಿದೆ, ತುಂಬ ಮೆಟೀರಿಯಲ್ಸ್ ಎಲ್ಲ ತಗೊಂಡು ಹೋಗ್ಲಿಕ್ಕೆ ಯಾವುದು ಬಿಡಲಿಲ್ಲ ಒಳಗಡೆ, ಸೆಕ್ಯೂರಿಟಿ ರೀಸನ್ಸ್ ಅಂತ ಹೇಳಿ. ಸೊ ಚಿಕ್ಕ ಪುಟ್ಟ ನಾರ್ಮಲ್ ಲುಕಿಂಗ್ ಆಬ್ಜೆಕ್ಟ್ಸ್ ಎಲ್ಲ ಏನಿದೆ ಅದನ್ನೇ ತಗೊಂಡೋಗಿ ಅದನ್ನೇ ಮಾಡಿ ತೋರಿಸಿದ್ದು ಮ್ಯಾಜಿಕಲ್ಲಿ. ಬಟ್ ಇಟ್ ವಾಸ್ ಅಂದರೆ ಆ ಟೈಮಲ್ಲಿ ಅಫ್ಕೋರ್ಸ್ ಆಲ್ ಸೆಲೆಬ್ರಿಟಿ ಫೀಲ್ ಇದೆಯಲ್ಲ, ಒಂದು VIP ಅನ್ನು ಮೀಟ್ ಆಗುವಂಥ ಫೀಲ್ ಇದೆಯಲ್ಲ, ದ್ಯಾಟ್ ವಾಸ್ ರೆಗ್ಯುಲರ್ಲಿ ದೇರ್. ಬಟ್ ಅದನ್ನು ಜಾಸ್ತಿ ನೆನಪಿಲ್ಲ. ಐ ವಾಸ್ ವೆರಿ ಯಂಗ್ ಎಟ್ ದಟ್ ಟೈಮ್. ನಿನ್ನದೇ ಆದಂಥ ಶೋ ಅಂತ ಸ್ಟಾರ್ಟ್ ಮಾಡಿದ್ದು ಯಾವಾಗ? ಅದೇ ಈಗ ಇಂಡಿಪೆಂಡೆಂಟ್ ಆಗಿ ನಾನು ಫಸ್ಟ್ ಶೋ ಮಾಡಿದ್ದು ಹೇಳಿದ್ನಲ್ಲ, ಅದೇ ಫಸ್ಟ್ 81 ಮೈ ಫಸ್ಟ್ ಶೋ 10 minutes ಲಾಂಗ್. ಅದಾದ ನಂತರ ಎಕ್ಸಾಕ್ಟ್ ಟೈಮು ಅಂತ ಹೇಳಕ್ಕೆ ಗೊತ್ತಾಗಲ್ಲ, ಪ್ರಾಬಬ್ಲಿ ಮಿಡ್ ವೆನ್ ಐ ವಾಸ್ 13-15 ಆ ಟೈಮ್ನಲ್ಲಿ ಇಂಡಿಪೆಂಡೆಂಟ್ ಆಗಿ ಒಂದು ಪ್ರೋಗ್ರಾಮ್ ಕೊಡ್ತಿದ್ನ ಏನೋ, ಅಂದರೆ ಸಪ್ರೇಟ್, ಬಟ್ ಸ್ಟಿಲ್ ವಿ ಆರ್ ಪರ್ಫಾರ್ಮಿಂಗ್ ಟುಗೆದರ್. ಈಗಲೂ ಕೂಡ ಈಗ ಮೊನ್ನೆ ಪ್ರೋಗ್ರಾಮ್ ಆಗಿತ್ತು, ಆ ಪ್ರೋಗ್ರಾಮ್ನಲ್ಲೂ ವಿ ಪರ್ಫಾರ್ಮ್ ಟುಗೆದರ್. ಇಂಡಿಪೆಂಡೆಂಟ್ ಆಗಿ ನಾನು ಸಪ್ರೇಟ್ ಆಗಿ ಪ್ರೋಗ್ರಾಮ್ ಮಾಡ್ತೇನೆ ಅಂತ ಹೇಳಿರುವಂಥ ಮಾಡೋದಿದ್ರು ಕೂಡ, ಬಟ್ ಐ ಡೋಂಟ್ ಕನ್ಸಿಡರ್ ಇಟ್ ಆಸ್ ಅ ಸಪ್ರೇಟ್ ಪ್ರೋಗ್ರಾಮ್ ಇನ್ ಆಫ್ ಮೈ ಸೆಲ್ಫ್. ಸೊ ಈಗ ಈಗಲೂ ಕೂಡ ನಾನು ಅಪ್ಪ ಜೊತೆಗೆ ಪರ್ಫಾರ್ಮ್ ಮಾಡ್ತೀನಿ. ಸೊ ಈಗ ನಮ್ಮಲ್ಲಿ ಮ್ಯಾಜಿಕ್ನಲ್ಲಿ ಹೇಗೆ ಅಂದರೆ ಕೆಲವು ಪರ್ಟಿಕ್ಯುಲರ್ ಟೈಪ್ ಆಫ್ ಮ್ಯಾಜಿಕ್ ಇದೆ, ಅದನ್ನು ಅಪ್ಪ ಹ್ಯಾಂಡಲ್ ಮಾಡೋದಿಲ್ಲ. ಸೊ ಅದನ್ನು ನಾನು ಟೇಕ್ ಓವರ್ ಮಾಡ್ತಾ ಇದ್ದೇನೆ. ಸೊ ಫಾರ್ ಎಕ್ಸಾಂಪಲ್ ಕಾರ್ಪೊರೇಟ್ ಶೋಸ್ ಇರ್ತದೆ, ಅದರಲ್ಲಿ ಮಿನಿಮಲಿಸ್ಟಿಕ್ ಎಕ್ವಿಪ್ಮೆಂಟು. ಅಂದರೆ ನೀವೀಗ ಸ್ಟೇಜ್ನಿಂದ ನೋಡಿದರೆ ನಾನು ಯಾವುದೇ ಪ್ರಾಪ್ಸನ್ನು ತಗೊಂಡು ಹೋಗೋದೇ ಇಲ್ಲ. ಮ್ಯಾಜಿಕ್ ಪ್ರಾಪ್ಸ್ ಅಂತ ಏನೂ ಇರೋದಿಲ್ಲ. ಅದು ಏನೋ ಒಂದು ಪೇಪರ್ ಇರ್ತದೆ, ಒಂದು ಪೆನ್ ಇರ್ತದೆ, ಬುಕ್ಸ್ ಇರ್ತದೆ, ಒಂದು ಹಗ್ಗ ಇರ್ತದೆ. ಸೊ ಇಂಥ ವೆರಿ ನಾರ್ಮಲ್ ಆರ್ ಮಿನಿಮಲ್ ಎಕ್ವಿಪ್ಮೆಂಟ್ ತಗೊಂಡು ಹೋಗಿ ಮಾಡುವಂಥದ್ದು. ಅಂದರೆ ಈಗ ಏನಾಗಿದೆ ಅಂದರೆ ದ ಟ್ರೆಂಡ್ ಹ್ಯಾಸ್ ಚೇಂಜ್ಡ್. ನೀವು ದ ಮೊಮೆಂಟ್ ಯು ಟೇಕ್ ಔಟ್ ಅ ಮ್ಯಾಜಿಕ್ ಪ್ರಾಪ್, ಜನರಿಗೆ ಏನಾಗುತ್ತೆ ಅಂದರೆ ಅದರಲ್ಲಿ ಏನೋ ಇರಬೇಕು, ಆ ಪ್ರಾಪ್ನಲ್ಲಿ ಏನೋ ಸ್ಪೆಷಲ್ ಇರ್ಬೋದು ಅಂತ ಅನ್ಸುತ್ತೆ. ಸೊ ಅದು ಬೇಡ ಅಂತ ಹೇಳಿರೋ ಟ್ರೆಂಡ್. ಸೊ ಅದನ್ನೊಂದು ಚೇಂಜ್ ಮಾಡಿಕೊಂಡೆ ನಾನು. ಸೊ ಆ ಟೈಪ್ ಆಫ್ ಪ್ರೋಗ್ರಾಮ್ಸ್ ನಾನು ಹ್ಯಾಂಡಲ್ ಮಾಡ್ತೇನೆ. ಮತ್ತು ಕೆಲವು ಟಾಕ್ಸ್ಗಳನ್ನೆಲ್ಲ ಕೊಡ್ತೇನೆ, ಸೆಮಿನಾರ್ಸ್ ಆಗಲಿ ಮ್ಯಾಜಿಕ್ ಅಥವಾ ಮ್ಯಾಜಿಕ್ ರಿಲೇಟೆಡ್. ಸೊ ದ್ಯಾಟ್ಸ್ ಆನ್ ಇಂಡಿಪೆಂಡೆಂಟ್
ಆಕ್ಟಿವಿಟಿ ನಾನು ಮಾಡ್ತಾ ಇರುವಂಥದ್ದು. ಅದು ಬಿಟ್ಟರೆ ಈಗ ಅಪ್ಪ ಹೇಗೆ ಅವರು ಮಧ್ಯವರ್ಜನ ಶಿಬಿರಗಳಲ್ಲಿ ಹೋಗಿ ಅವರದ್ದು ಆಂಟಿ ಅಡಿಕ್ಷನ್ ಸೆಷನ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ದ್ಯಾಟ್ ಇಸ್ ಸಪ್ರೇಟ್ಲಿ ಆಗ್ತಾ ಇದೆ ನಮ್ಗೆ. ಬಟ್ ಟುಗೆದರ್ ವಿ ಪರ್ಫಾರ್ಮ್ ಟುಗೆದರ್ ಆನ್ ಸ್ಟೇಜ್ ಆಸ್ ಅ ಕಂಪ್ಲೀಟ್ ಟೀಮ್. ಮನೆಯವರೆಲ್ಲರೂ ಜೊತೆಗೆ ಹಿಡ್ಕೊಂಡು ದಟ್ ಪ್ರೋಗ್ರಾಮ್ ಇಸ್ ಆಲ್ವೇಸ್ ರನ್ನಿಂಗ್. ಸೊ ಅದರಿಂದ ಇಂಡಿಪೆಂಡೆಂಟ್ ಆಗಿ ನಾನು ಮಾಡ್ತೇನೆ ಅಂತೇಳಿ ಸ್ಪೆಸಿಫಿಕ್ ಐ ಡೋಂಟ್ ಹ್ಯಾವ್ ಟು ಮೆನ್ಷನ್ ಎನಿವೇರ್ ಅಂತ ಅಷ್ಟೇ. ಇಟ್ಸ್ ಆಲ್ ಪಾರ್ಟ್ ಆಫ್ ದ ಟೀಮ್, ರೈಟ್.